ಇವತ್ತಿನ ಬಿಜಾಪುರ ಜಿಲ್ಲೆಯ ಕಬ್ಬು ಬೆಳೆಗಾರರ ಸಂಘಟನೆ ಮತ್ತು ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಸಂಚಾಲಕ ಸಮಿತಿಯ ಸಂಚಾಲಕರಾದಂಥ ಎನ್.ಎಲ್. ಭರತ್ ರಾಜ್ ಅವರು ಈ ಒಂದು ಪ್ರೆಸ್ ಮೀಟಿಂಗನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಮತ್ತು ಕಬ್ಬು ಬೆಳೆಗಾರರ ಸಂಘಟನೆಯ ಮುಖಂಡರಾದಂಥ ನಮ್ಮ ಅಣ್ಣಾರ ಇಳಿಗೆರವರು ಅವರಿಗೂ ಕೂಡ ಸ್ವಾಗತ ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದಂಥ ನಿಂಗಣ್ಣ ಪೂಜಾರಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಗೋಪಾಲ್ ಅವರ ಕೂಡ ಮತ್ತು ಈ ಕಬ್ಬು ಬೆಳೆಗಾರರ ಸಂಘಟನೆಯ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೆ ಸ್ವಾಗತ ಬಯಸುತ್ತಾ, ಅದೇ ರೀತಿಯಾಗಿ ಟಿವಿ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಾದಂಥ ತಮ್ಮೆಲ್ಲರೂ ಕೂಡ ಸ್ವಾಗತ ಬಯಸುತ್ತಾ, ಈ ಕಾರ್ಯಕ್ರಮವನ್ನು ನಮ್ಮ ಎನ್.ಎಲ್. ಭರತ್ ರಾಜ್ ಅವರು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘಟನೆಯ ಸಂಚಾಲಕರು ನೆರವೇರಿಸಿಕೊಡ್ತಾರೆ ಅಂತ ತಮ್ಮಲ್ಲಿ ಆತ್ಮೀಯರೇ, ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಮತ್ತು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಸಂಘಟನೆಗಳು. ಅಖಿಲ ಭಾರತ ಕಿಸಾನ್ ಸಭಾದ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಕರ್ನಾಟಕದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಹೆಸರಿನಲ್ಲಿ ರಾಜ್ಯದ ಉದ್ದಗಲಕ್ಕೂ ಈ ಒಂದು ಕಬ್ಬು ಬೆಳೆಗಾರರ ಹಿತವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಸೆಪ್ಟೆಂಬರ್ 29 ಈ ರಾಜ್ಯದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಒಂದು ರಾಜ್ಯ ಸಮ್ಮೇಳನವನ್ನು ನೆರವೇರಿಸ್ತಾ ಇದೆ. ಅದರ ಜೊತೆಯಲ್ಲೇ ಸೆಪ್ಟೆಂಬರ್ 30ನೇ ತಾರೀಕಿನಂದು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಗುಲ್ಬರ್ಗದ ನಗರದಲ್ಲಿ ನಡೀತಾ ಇದೆ. ಈ ಒಂದು ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಸಮಿತಿ ಸಭೆಗೆ ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಅದೇ ರೀತಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಕಬ್ಬನ್ನು ಬೆಳೀತಾ ಇರತಕ್ಕಂತಹ ಯಾವ್ಯಾವ ರಾಜ್ಯಗಳಿದೆಯೋ ಆ ರಾಜ್ಯಗಳಿರತಕ್ಕಂತಹ ರಾಜ್ಯ ಮುಖಂಡರುಗಳು ಮತ್ತು ರಾಷ್ಟ್ರ ಮುಖಂಡರುಗಳು ಈ ಒಂದು ಸಭೆಗೆ ಭಾಗವಹಿಸ್ತಾ ಇದೆ. ನಮ್ಮ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಡೀತಕ್ಕಂತಹ ಒಂದು ಚರ್ಚೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರಿಗೆ ಕನಿಷ್ಠ 1 ಟನ್ ಕಬ್ಬಿಗೆ 5,000 ರೂಪಾಯಿನ ಬೆಂಬಲ ಬೆಲೆಯನ್ನು FRPಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಬ್ಬಿನಿಂದಾಗಿ ಕನಿಷ್ಠ 1 ಟನ್ ಕಬ್ಬಿಗೆ 13,000 ರಿಂದ 14,000 ರೂಪಾಯಿ ಆದಾಯ ಬರ್ತದೆ ಅಂತೇಳಿ ಕಬ್ಬು ಪ್ರಜನನ ಸಂಸ್ಥೆಯ ಕೊಯಂಬತ್ತೂರಿನ ವಿಜ್ಞಾನಿಗಳು ಹೇಳ್ತಾರೆ. ಒಂದೇ ಒಂದು ಕಣದಷ್ಟು ವೇಸ್ಟ್ ಆಗ್ತಕ್ಕಂಥ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಅದು ಕಬ್ಬು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಹ ಅದರಲ್ಲಿ ಉಪ ಉತ್ಪನ್ನಗಳಾದಂತಹ ಮೊಲಾಸಸ್ ಇರಲಿ, ಕಾಕಂಬಿ ಇರ್ಬೋದು, ಡಿಸ್ಟಿಲರೀಸ್ ಇರ್ಬೋದು, ಕೋಜನ್ ಇರ್ಬೋದು, ಬಗಾಸಸ್ ಇರ್ಬೋದು, ಹಾಗಾಗಿ ಸ್ಪಿಂಟ್ ವಾಸು ಆ ಕಾರ್ಖಾನೆಯನ್ನು ತೊಳೆದಂತಹ ನೀರಿನಿಂದ ಸಹಿತ ಗೊಬ್ಬರವನ್ನು ತಯಾರಿಸ್ತಕ್ಕಂಥ ಒಂದಿದೆ. ಹಾಗಾಗಿ ಯಾವ ರೀತಿಯಲ್ಲಿ ಅದು ಸದುಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಹಿನ್ನೆಲೆಯಲ್ಲಿ ಇದು ಮಾಡಬೇಕು. ಆದರೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಕೈಗಾರಿಕಾ ಲಾಬಿ ಏನಿದೆಯೋ ಅದು ಉದ್ಯೋಗಪತಿಗಳೇನಿದ್ದಾರೋ ಅವರು ಎಲ್ಲ ಬಂಡವಾಳಶಾಹಿಯ ಈ ರಾಜಕೀಯ ಪಕ್ಷಗಳ ಮುಖಂಡರೇ ಆಗಿದ್ದಾರೆ. ಇಡೀ ದೇಶದಲ್ಲಿರ್ತಕ್ಕಂತಹ ಸಕ್ಕರೆ ಉದ್ಯೋಗಪತಿಗಳು 3 ಪಕ್ಷದಲ್ಲೂ ಪ್ರಮುಖವಾಗಿ ಇರೋದರಿಂದಾಗಿ ಅವರು ಇಡೀ ಕಬ್ಬು ಬೆಳೆಗಾರರಿಗೆ ಒಂದು ರೀತಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಕೃಷಿ ಬೆಲೆ ಆಯೋಗ ಹೇಳ್ತದೆ 1 ಟನ್ ಕಬ್ಬನ್ನು ಬೆಳಿಬೇಕು ಅಂತ ಹೇಳಿದ್ರೆ 1 ಟನ್ ಕಬ್ಬು ಬೆಳಿಲಿಕ್ಕೆ 3,580 ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತದೆ. 3,580 ರೂಪಾಯಿ ಖರ್ಚು ಬರ್ತದೆ ಅಂತ. ಕೇವಲ ಅದಕ್ಕೆ 10% ಲಾಭಾಂಶವನ್ನು ಸೇರಿಸಿದ್ರೆ 1 ಟನ್ ಕಬ್ಬಿಗೆ 3,938 ರೂಪಾಯಿನ ಕೊಡಬೇಕಾಗತ್ತೆ ಅನ್ನೋದು. ನಾವು ಕೇಳ್ತಾ ಇದ್ದೀವಿ, ಕೃಷಿ ಬೆಲೆ ಆಯೋಗ ಮಾಡಿರ್ತಕ್ಕಂಥದ್ದು ವೆಚ್ಚ ಕಡಿಮೆ ಇದ್ರೂ ಸಹ ಅದನ್ನೇ ನಾವು ಒಪ್ಕೊಳ್ಳೋದೇ ಆದ್ರೂ ಒಂದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ 1 ಟನ್ ಕಬ್ಬು ಬೆಳೀತಕ್ಕಂತಹ 3,550 ರೂಪಾಯಿನ ಖರ್ಚೇನು ಬರ್ತದೋ ಆ ಖರ್ಚಿನ ಜೊತೆಗೆ 50% ಲಾಭಾಂಶವನ್ನು ಸೇರಿಸಿದ್ರೆ ಅಲ್ಲಿಗೆ 1 ಟನ್ ಕಬ್ಬಿಗೆ ಸರಾಸರಿ ಸುಮಾರು ಇಲ್ಲ ಅಂತಂದ್ರೂ 5,370 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು 5,000 ರೂಪಾಯಿ ಮಾತ್ರನೇ. ಅದು ಎಷ್ಟು 9.5 ಇಳುವರಿಗೆ.
ಇವತ್ತು ಸಕ್ಕರೆ ಕಾರ್ಖಾನೆಗಳು ತೋರಿಸ್ತಕ್ಕಂಥ ಇಳುವರಿನಲ್ಲಿ ಮೋಸ ನಡೀತಾ ಇದೆ, ತೂಕದಲ್ಲಿ ಮೋಸ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಈ ಇಳುವರಿ ಮತ್ತು ತೂಕಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಬೆಳೆಗಾರರ ಮುಖಂಡರುಗಳ ಒಳಗೊಂಡಂತಹ ಸಮಿತಿಗಳನ್ನು ಕಾರ್ಖಾನೆ ವ್ಯಾಪ್ತಿಯಲ್ಲಿ ಮಾಡಬೇಕು. ಯಾಕೆಂದ್ರೆ ಅದನ್ನು ಪರಿಶೀಲಿಸಲಿಕ್ಕಾಗಿ 3 ತಿಂಗಳು ರಾಜ್ಯ ಸರ್ಕಾರನೇ ಅಫಿಡವಿಟ್ ಅನ್ನು ಕೊಟ್ಟಿತ್ತು. ಏನಂತ 2022 ಮತ್ತು 23ನೇ ಸಾಲಿನಲ್ಲಿ ಎಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳು 150 ರೂಪಾಯಿ ಅಡಿಷನಲ್ ಕೊಡೋದು, 3 FRP ಜೊತೆಗೆ ಎಥನಾಲ್ ಉತ್ಪಾದನೆ ಮಾಡದಿರ್ತಕ್ಕಂಥದ್ದು 100 ರೂಪಾಯಿನ ಕೊಡ್ತಕ್ಕಂಥದ್ದು ಅಂತೇಳಿ. ಆದರೆ 3 ತಿಂಗಳು ಒಳಗಡೆ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ರೈತರಿಗೆ ಹಣ ಕೊಡ್ತೀವಿ ಅಂತ ಹೇಳಿದವರು ವರ್ಷ ಆಗ್ತಾ ಇದೆ, ಅದ್ರ ಬಗ್ಗೆ ಅದು ಚಕಾರ ಎತ್ತಾ ಇಲ್ಲ. ಒಂದು ಮತ್ತು 23 ಮತ್ತು 24ನೇ ಸಾಲಿಗೆ SAPಯನ್ನು ಸ್ಟೇಟ್ ಗೌರ್ಮೆಂಟ್ ನಿಗದಿಪಡಿಸ್ತಿಲ್ಲ ಅಂತ 2, 24 ಮತ್ತು 25ನೇ ಸಾಲಿಗೂ SAPಯನ್ನು ನಿಗದಿಪಡಿಸ್ತಿರ್ತಕ್ಕಂಥದ್ದು 3ನೇ ವಿಚಾರ. ಜೊತೆಗೆ ಅವರು ಹೇಳಿದಂಗೆ APMCನಲ್ಲೂ ನಾವು ತೂಕ ಮಾಪನ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಭಾಳ ದಿನಗಳಾಗಿದೆ. ಇಡೀ ರಾಜ್ಯದಲ್ಲಿ ಇನ್ನೂ ಎಲ್ಲೂ ಆ ಥರದ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. 4ನೇ ವಿಚಾರ ಅವರು ಹೇಳಿದಂಥದ್ದು ಕಬ್ಬು ಬೆಳೆಗಾರರ ಮುಖಂಡರುಗಳು ಒಳಗೊಂಡಂತೆನೇ ನಾವು ಇದರದ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರವಾಗಿ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದನ್ನು ಇನ್ನೂ ಸಹ ಇಲ್ಲಿ ಜಾರಿ ಮಾಡ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಮತ್ತೆ ಕೆಲವು ಕಡೆಗಳಲ್ಲಿ 14 ದಿನದ ಒಳಗಡೆಗೆ ಹಣವನ್ನು ಕಬ್ಬು ಸರಬರಾಜು ಮಾಡಿದಂಥ 14 ದಿನದ ಒಳಗಡೆ ಹಣ ಕೊಡಬೇಕು, ಹಣ ಪಾವತಿ ಮಾಡಬೇಕು ಅಂತೇಳಿ ಆ್ಯಕ್ಟ್ ಇದೆ. ಇಲ್ಲ ಅಂತ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅನ್ನುವಂಥದ್ದಿದೆ. ಆ ಥರದ ಯಾವುದೇ ಪ್ರಕರಣ ಇಲ್ಲ. 2 ತಿಂಗಳಿಗೂ ಕೊಟ್ಟಂಥ ಉದಾಹರಣೆಗಳು ಇದೆ, ಈ ಥರದ್ದೆಲ್ಲ ಇದೆ. ಇದು ಮತ್ತೆ ಒಂದು ಹೊಸದಾಗಿ ಕಬ್ಬನ್ನ ನಾಟಿ ಮಾಡ್ತಕ್ಕಂತಹ ರೈತರುಗಳಿಗೆ ಎಕರೆಗೆ 10,000 ರೂಪಾಯಿಯನ್ನ ಅವರು ಪ್ರೋತ್ಸಾಹಧನವಾಗಿ ಕೊಡಬೇಕು ಅಂತ ಶುಗರ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಆಲ್ ಇಂಡಿಯಾ ಮಟ್ಟದಲ್ಲಿದೆ. ಶುಗರ್ ಡೆವಲಪ್ಮೆಂಟ್ ಬೋರ್ಡಲ್ಲಿ ಕಬ್ಬು ನಾಟಿ ಮಾಡಲಿಕ್ಕೆ ಅದು ಏನು ಸಕ್ಕರೆಯಿಂದ ತಗೊಳ್ತಕ್ಕಂಥ ಸೆಸ್ಸಣದಲ್ಲಿ ಫ್ಯಾಕ್ಟ್ರಿ ಮಾಲೀಕರಿಗೆ ಸಾಲ ಕೊಡ್ತಾರೆ ಅವರು, ಆದರೆ ರೈತರುಗಳಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇಲ್ಲ. ಕಬ್ಬನ್ನು ನಾಟಿ ಮಾಡೋರು ರೈತರು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅದನ್ನು ಕೊಡ್ತಾ ಇಲ್ಲ ಅನ್ನೋದು. ಮತ್ತೆ ಕಾರ್ಖಾನೆ ಮಾಲೀಕರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಈ ಕಬ್ಬನ್ನ ಏನು ಅಗ್ರಿಮೆಂಟ್ ಮಾಡಿಸಿರ್ತಾರಲ್ಲ ಫ್ಯಾಕ್ಟ್ರಿ ಕಬ್ಬನ್ನು